ಇಟ್ಕೊಳ್ರಿ, ಹಂಗೆ ಹಂಗೆ ಇಟ್ಕೊಳ್ಳಿ. ನೋಡಿ ಸರಿ ಈ ಕಡೆ ನೋಡಿ ನೀವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಭಾರತ ರತ್ನ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿಯ ಪರವಾಗಿ ಕೋಲಾರ ಸಮಸ್ತ ಜನತೆಗೆ ನನ್ನ ಹಾಗೂ ನನ್ನ ಮಿತ್ರರ ಪರವಾಗಿ ಶುಭಾಶಯಗಳನ್ನು ತಿಳಿಸಲು ಇಚ್ಛಿಸುತ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡುವಷ್ಟು ದೊಡ್ಡ ವ್ಯಕ್ತಿತ್ವವುಳ್ಳ ಮನುಷ್ಯನಲ್ಲ ನಾನು. ಆದರೂ ಇವತ್ತು ಏನು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾಕೆ ನೆನೆಯಬೇಕು, ಅವರು ನಮಗೆ ಹಾಕ್ಕೊಟ್ಟಂಥ ಒಂದು ಮಾರ್ಗದರ್ಶನವೇನು, ಈ ಒಂದು ಸಮುದಾಯಕ್ಕೆ ಅಷ್ಟೇ ಅಲ್ಲ ಇಡೀ ಜಗತ್ತಿಗೆ ದಾರ್ಶನಿಕನಾಗಿ ದಾರಿದಾರಿಸ್ಕೊಟ್ಟಂಥ ಒಂದು ಸಮಾನತೆ ಆಗಿರ್ಬೋದು, ಸಮಾಜದ ಒಂದು ಒಳಿತಿಗಾಗಿ ತಾನು ಪಟ್ಟಂಥ ಒಂದು ಶ್ರಮ ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ನಾವೆಲ್ಲರೂ ಸ್ವಾಭಿಮಾನದಿಂದ ಬದುಕಬೇಕು. ನಾವೆಲ್ಲರೂ ಸಮಬಾಳ್ವೆ ಸಮಾನತೆಯಿಂದ ಎಲ್ಲರನ್ನು ನಾವು ಒಬ್ಬರನ್ನೊಬ್ಬರನ್ನ ಗೌರವಿಸೋದು, ಪ್ರೀತಿಸೋದು ಇವತ್ತೊಂದು ದಿವಸ ನಮ್ಮ ಒಂದು ಆದ್ಯ ಕರ್ತವ್ಯ ಅಂತ ನಾನಂತೂ ನಂಬಿದ್ದೇನೆ. ಒಂದು ದುರಂತದ ಸಂಗತಿ ಏನೆಂದರೆ, ಏನು ಅವರು ಸಂವಿಧಾನದಲ್ಲಿ ನಮಗೆ ಹಾಕ್ಕೊಟ್ಟಂಥ ಒಂದು ಆಶಯಗಳು ಇವತ್ತು ನಮ್ಮಿಂದ ಅದು ದೂರ ಆಗ್ತಾ ಇದೆ. ಈ ಜಾತಿಯ ವಿಚಾರದಲ್ಲಿ ಒಂದು ಒಳಜಾತಿ ಮೀಸಲಾತಿ ಬಗ್ಗೆ ಆಗಿರಬಹುದು ಅಥವಾ ಅನೇಕ ರೀತಿಯ ಒಂದು ದುರಂತಗಳನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ಅವರ ಒಂದು ಆಶಯಗಳನ್ನು ನಾವು ಮರೀತಾ ಇದ್ದೇವೆ ಅಂತ ನಾನಂತೂ ವೈಯಕ್ತಿಕವಾಗಿ ನನಗೆ ನನ್ನ ಅಭಿಪ್ರಾಯವಾಗಿರುತ್ತೆ. ನಾವೆಲ್ಲ ಒಂದೇ ಜಾತಿ, ಸಮಾಜದಲ್ಲಿ ಯಾವುದೇ ಜಾತಿ ಆಗಿರ್ಬೋದು, ಯಾವುದೇ ಸಮುದಾಯವಾಗಿರ್ಬೋದು, ನಾವು ಸಮಾನತೆಯಿಂದ ನಾವೆಲ್ಲ ಇವತ್ತು ಒಂದಾಗಿ ಬಾಳಿದಾಗ ಮಾತ್ರ ಅವರು ಏನು ಈ ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ ಅದರ ಆಶಯಗಳಿಗೆ ನಾವು ಕೊಡುವಂಥ ಗೌರವ ಆಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ನಮಸ್ಕಾರ. ಡಾಕ್ಟರ್ ಗೋವಿಂದರಾಜು. ನನ್ನ ಹೆಸರು ಡಾಕ್ಟರ್ ಗೋವಿಂದರಾಜು. ನಾನು ಸದ್ಯಕ್ಕೆ ವಂಶೋದಯ ಆಸ್ಪತ್ರೆಯಲ್ಲಿ ವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಮಾಜಿ ನಗರಸಭಾ ಅಧ್ಯಕ್ಷನಾಗಿ 1997ರಿಂದ 2001ವರೆಗೂ ನಗರಸಭೆ ಅಧ್ಯಕ್ಷನಾಗಿ ನಿರ್ವಹಿಸುತ್ತೇನೆ. ಕೋಲಾರ ಜಿಲ್ಲೆಗೆ ಅಂದರೆ ಕೋಲಾರದ ನಗರಸಭೆಗೆ ಪ್ರಪ್ರಥಮ ಪರಿಶಿಷ್ಟ ಜಾತಿಯ ಅಧ್ಯಕ್ಷನಾಗಿ ಕೆಲಸ ಮಾಡಿದಂಥ ಒಂದು ಹೆಮ್ಮೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಒಂದು ನಿಮಿಷದಲ್ಲಿ ಪ್ರಯುಕ್ತವಾಗಿ ನಮ್ಮ ಕೋಲಾರ ಜಿಲ್ಲಾ ಎಲ್ಲ ನಾಗರಿಕರಿಗೂ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಬಾಬಾ ಸಾಹೇಬರ ಬಗ್ಗೆ ಹೇಳಬೇಕಾದ್ರೆ ಅವರು ಒಂದೇ ಜಾತಿಗಾಗಲಿ ಒಂದು ಸಮುದಾಯಕ್ಕಾಗಲಿ ಯಾವುದಕ್ಕೆ ಸೀಮಿತವಾಗಿಲ್ಲ. ಅವರು ಎಲ್ಲ ಅವರ ಹೇಳ್ಕೊಟ್ಟಿರ್ತಕ್ಕಂಥ ಎಲ್ಲ ರೀತಿಯಲ್ಲಿ ನೋಡಿದ್ರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ನೈತಿಕವಾಗಿ ಯಾರು ಹಿಂದುಳಿದಿದ್ದಾರೋ ಅವರೆಲ್ಲರೂ ದಲಿತ ಸಮುದಾಯಕ್ಕೆ ಸೇರ್ತಾರೆ. ಆದರೆ ಕೆಲವರು ಈ ಸಮಾಜಕ್ಕೆ ಕಿಡಿಗೇಡಿಗಳು ಕೆಲವರು ಇದ್ದಾರೆ. ಅವರು ಏನಿದ್ರೂ ಬಾಬಾ ಸಾಹೇಬ್ರ ತಕ್ಷಣಕ್ಕೆ ಇವರು ದಲಿತರಿಗೆ ಮಾತ್ರ ಸೀಮಿತ ಅಂತ ಪಟ್ಟಿ ಕಟ್ಟಿದ್ದಾರೆ. ಖಂಡಿತವಾಗಲೂ ಇದನ್ನು ಖಂಡಿಸ್ತಾ ಇದ್ದೀನಿ. ಅವರು ಯಾವುದೇ ಸಮುದಾಯಕ್ಕಾಗಲಿ ಯಾವುದೇ ಜಾತಿಗಾಗಲಿ ಸೀಮಿತವಾಗಿಲ್ಲ. ಮಾನವ ಕುಲಕ್ಕೆ ಅವರು ಉಳಿತವನ್ನು ಮಾಡಿದ್ದಾರೆ ಮತ್ತು ಅವ್ರಿಗೆ ಮೀಸಲಾಗಿರ್ತಾರೆ ಅಂತ ಹೇಳೋಕ್ಕೆ ಇಷ್ಟ ಬಯಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್.